ನಾ ಇವಾಗ ಚೈನಾನಾಗ ಬೇರೆ ಸಿಟಿಗೆ ಟ್ರಾವೆಲ್ ಮಾಡಕಂತ ಬಂದಿದ್ದಾರೆ. ಈ ಸಿಟಿ ಒಳಗೆ ಒಂದು ಹೋಟೆಲ್ ಬುಕ್ ಮಾಡಿದ್ದೆ. ಆ ಹೋಟೆಲ್ ನೋಡಕ್ ಹೆಂಗೈತಿ ಮತ್ತು ಆ ಹೋಟೆಲ್ದು ಪ್ರೈಸ್ ಏನೈತೆ ಅನ್ನೋದು ನೋಡಮ್ಮ. ಹಾಗೆ ಇದು ಏನು ಹೋಟೆಲ್ ಐತಲ್ರಿ, ಈ ಹೋಟೆಲ್ ಫುಲ್ ಎಲ್ಲ ಸಿಟಿ ಸೆಂಟ್ರ್ ಐತಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಭಾಳ ರೆಸ್ಟೋರೆಂಟ್ ಅವ. ಸ್ಮೆಲ್ ಮಾತ್ರ ಭಾರಿ ಅಂದ್ರೆ ಭಾರಿ ಬರಗದೈತಿ. ಇವಾಗ ನಾನು ಊಟ ಮಾಡಿ ಬಂದ್ರು ಸಹಿತ ಮತ್ತೊಂದ್ಸರಿ ಊಟ ಮಾಡ್ಬೇಕಂತ ಅನ್ಸಕತೈತಿ. ಇವಾಗ ನನ್ನ ಹಿಂದ್ಗಡೆ ಏನು ಕಾಣಕತ್ತೈತಲ್ರಿ, ಇದೇ ಹೋಟೆಲ್ಲೇ ನಾ ಬುಕ್ ಮಾಡಿರೋದು. ಇವಾಗ ಈ ಹೋಟೆಲ್ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ, ಬರೀ ಮೆಟ್ಲೆ ಕಾಣಕತ್ತವ ಸ್ಟಾರ್ಟಿಂಗ್ ಮಾತ್ರ. ಇಲ್ಲಿ ಸ್ಟಾರ್ಟಿಂಗ್ ಪವರ್ ಬ್ಯಾಂಕು ಇಟ್ರ. ಆಮೇಲೆ ಇಲ್ಲಿ ನೋಡ್ರಿ ಈ ಥರ ಬರೀ ಸ್ಟೆಪ್ಸ್ ಅವಲ್ರಿ. ಓಕೆ, ಆದ್ರೂ ಸಹಿತ ಜಾಸ್ತಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಈಗ ಹೆವಿ ಲಗೇಜ್ ಇತ್ತಂದರೆ ಭಾಳ ಕಷ್ಟ ನೋಡ್ರಿ. ಮತ್ತು ಇಲ್ಲಿ ಎಂಟ್ರೆನ್ಸಲ್ಲೂ ಲಿಫ್ಟು ಇಲ್ಲ, ಬರೀ ಹಿಂಗೆ ಮೆಟ್ಲೆ ಐತಿ. ಏನಾದ್ರು ಲಿಫ್ಟ್ ಇತ್ತಂದ್ರೆ ಡೈರೆಕ್ಟಾಗಿ ಫಸ್ಟ್ ಫ್ಲೋರಿಗೆ ಹೋಗ್ಬೋದು. ಬಟ್ ಇವಾಗ ಇಷ್ಟೆಲ್ಲ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬೇರೆ ಬೇರೆ ದೂರ ಊರಿಂದ ಬಂದಿರ್ತಾರೆ. ಅವಾಗ ಹೆವಿ ಲಗೇಜ್ ಇತ್ತಂದ್ರೆ ಭಾಳ ಕಷ್ಟ ಆತೈತ್ರಿ. ಇವಾಗ ಸ್ಟಾರ್ಟಿಂಗಲ್ಲಿ ಈ ಥರ ಐತೆ ನೋಡ್ರಿ. ಈಗ ಮುಂದೆ CCTV ಇಟ್ಟಿರ್ತಾರೆ, ಯಾಕಂದರೆ ಏನೇ ಒಂದು ಆದ್ರೂ ಸಹಿತ ಎಮರ್ಜೆನ್ಸಿಗೆ ಅಂತ ಇರೋಕೆ. ಇಲ್ಲಿ ಪ್ರಿಂಟರು, ಇಲ್ಲಿ ಆ್ಯಪಲ್ ಡಿವೈಸ್ ಇಟ್ರ. ಸೊ ಸ್ಟಾರ್ಟಿಂಗಿಗೆ ಈ ಥರ ಐತೆ ನೋಡ್ರಿ. ಎಲ್ಲ ಚೆನ್ನಾಗಿ ಮಾಡ್ಯಾರ ನೋಡ್ರಿ ಇಂಟೀರಿಯರು. ಇಲ್ಲಿ ಎಲ್ಲ ಕಡೆ ಬರೀ CCTV ಕಾಣ್ತಾವ. ಇಲ್ಲಿ ರಿಸೆಪ್ಷನಿಸ್ಟ್ ಕೂತಿರ್ತಾರೆ. ಸೊ ಎಂಟ್ರೆನ್ಸಲ್ಲಿ ಈ ಥರ ಕಾಣ್ತೈತಿ. ಇವಾಗ ಒಳಗಡೆ ಹೋಗಿ ನೋಡಮ್ಮ. ಇಲ್ಲೇ ವಾಷಿಂಗ್ ಮಷಿನ್ ಇಟ್ರ, ನಮ್ಗೆ ಏನಾರು ಬಟ್ಟೆ ವಾಶ್ ಮಾಡ್ಕೊಳ್ಳೋದಿತ್ತಂದ್ರೆ. ಆಮೇಲೆ ಈಗ ಇಲ್ಲೊಂದು ವಾಶ್ ಬೇಸಿನ್ ಐತಿ. ಇದೇನು ರೀ ಈ ಥರ ಐತಲ್ಲ ಇದು ನಂಗೆ ಗೊತ್ತಿಲ್ಲ ಏನೇನು ಅದು. ಆಮೇಲೆ ಈಗ ಇದು ವೇಟಿಂಗ್ ಏರಿಯಾ. ಈ ಕಡೆ ಸ್ವಲ್ಪ ಬುಕ್ ಶೆಲ್ಫ್ಸ್ ಎಲ್ಲ ಐತಿ. ನಮ್ಗೆ ಏನಾರು ಬುಕ್ ಬೇಕಂದ್ರೆ ಹಿಂಗೆ ಓದ್ಕೊಳಕ್ಕೆ. ಇಲ್ಲಿ ನೋಡ್ರಿಗ ಇವು ಆರ್ಟಿಫ್ಯಾಕ್ಟ್ಸು ಇವೆಲ್ಲ ಏನು ಇಂಗ್ಲೀಷ್ ಬುಕ್ ಏನವಪ್ಪ, ಎಲ್ಲ ಇಂಗ್ಲೀಷ್ ಬುಕ್ಕೇ ಅವ, ಚೈನೀಸ್ ಬುಕ್ ಅಲ್ಲ. ಆಮೇಲೆ ನಮಗೆ ಇಲ್ಲಿ ಪವರ್ ಬ್ಯಾಂಕ್ ಬೇಕಂದ್ರೆ ಸಹಿತ ಇಲ್ಲಿ ಪವರ್ ಬ್ಯಾಂಕ್ ತೊಗೋಬೋದು. ಯಾಕಂದ್ರೆ ಇವಾಗ ರೂಮಲ್ಲೆಲ್ಲ ಚಾರ್ಜ್ ಮಾಡ್ಕೊಂಡಿರ್ತೀವಿ ಮೊಬೈಲು. ಇನ್ ಕೇಸ್ ಎಮರ್ಜೆನ್ಸಿ ಏನಾದ್ರೆ ಫಾಸ್ಟಲ್ಲಿ ಹೋಗೋದು ಬಂತು, ಆ ಟೈಮಲ್ಲಿ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ ಅಂತಂದರೆ ನಾವು ಇಲ್ಲೇ ಪವರ್ ಬ್ಯಾಂಕ್ ತೊಗೋಬೋದು. ಆಮೇಲೆ ಈಗ ಈ ಕಡೆ ಎಲ್ಲ ಬೇರೆ ಬೇರೆ ರೂಮ್ ಅವ. ಈ ಕಡೆ ಅಂತ ನಾವು ಒಳಗಡೆ ಹೋಗ್ತೀನಿ. ಇಲ್ಲಿ ನೋಡ್ರಿ ಎಷ್ಟರ ಉದ್ದೈತಿದು. ಸೊ ಹೋಟೆಲ್ ಮಾತ್ರ ರೀ ಭಾರಿ ಅಂದ್ರೆ ಭಾರಿ ಕಾಣಕತ್ತೈತಿ. ಇವಾಗ ಏನು ಕೆಲವೊಂದು ಕಡೆ ಎಲ್ಲ ಫುಲ್ ಎಂಟಿ ಐತಿ. ಏನು ಇವಾಗ ಹಾಲಿಡೇಸ್ ಐತಲ್ರಿ, ಸೊ ಬೇರೆ ಬೇರೆ ಸಿಟಿಗೆಲ್ಲ ಟ್ರಾವೆಲ್ ಮಾಡೋಕೆ ಹೋಗಿರ್ತಾರೆ. ಬಟ್ ಈ ಸಿಟಿಗೆ ಯಾರು ಬಂದಾರೋ ಇಲ್ಲೋ ಗೊತ್ತಿಲ್ಲ. ಇದು ಡಬಲ್ ಬೆಡ್ ಇರೋಂಥದ್ದು ರೀ. ಇಲ್ಲಿ ಮಾತ್ರ ಈಗ ಯಾರೂ ಇಲ್ಲ. ಒಳಗಡೆ ನೋಡಮ್ಮ ಇಲ್ಲೇ. ಓಕೆ, ಇಲ್ಲೇನು ಲೈಟ್ ಆನ್ ಮಾಡೋಂಗಿಲ್ಲ, ಏನಿಲ್ಲ. ಇಲ್ಲಿ ಕಾರ್ಡ್ ಹಾಕತನ ಲೈಟ್ ಆನ್ ಆಗಲ್ಲ. ಇವಾಗ ಈ ಕಡೆ ಹೋಗ್ಬಿಟ್ಟು ನೋಡಮ್ಮ, ಇದು ಸಿಂಗಲ್ ಬೆಡ್. ಏನು ಸ್ಟಾರ್ಟಿಂಗಿಗೆ ವಾಶ್ ಬೇಸಿನ್ ಕೊಟ್ಟಾರೆ ಇಲ್ಲೇ. ಹಾಗೆ ಸ್ಟ್ರೇಟಾಗಿ ಹೋಗಿ ನೋಡ್ತೀನಿ. ಫುಲ್ ದೊಡ್ಡದೈತ್ರಿ ಇದಂತರು. ಫುಲ್ ಉದ್ದಕ್ಕೆ ರೈಲ್ವೆ ಬಾಕ್ಸ್ ಇದ್ದಂಗೆ ಐತಿ. ಇವಾಗ ನಂದು ರೂಮ್ ಐತಲ್ರಿ, ಅದು ಫುಲ್ ಲಾಸ್ಟಲ್ಲಿ ಐತಿ. ಇವಾಗ ಈ ಕಡೆ ಮತ್ತೇನಾರು ಐತೇನ್ರಿ ಜಾಗ. ಓಕೆ, ಇಲ್ಲಿ ಇಷ್ಟೇ ಐತಿ. ಇವಾಗ ನೋಡ್ರಿಗ ಅಲ್ಲಿಂದ ನಡ್ಕೊಂಬಂದೆ. ಇವಾಗ ನನ್ನ ರೂಮ್ ಐತಲ್ರಿ, ನನ್ನ ರೂಮ್ ಈಗ 222 ನನ್ನ ರೂಮು. ಈಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ ಯಾವ ಥರ ಐತೆ ನನ್ನ ರೂಮ್ ಅಂತೇಳಿ. ಇವಾಗ ನಮ್ಮ ಕಾರ್ಡಿಂದ ಇಲ್ಲಿ ಬರೀ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದ ತಕ್ಷಣ ಇವಾಗ ಡೋರ್ ಓಪನ್ ಆಗುತ್ತೆ. ಇವಾಗ ಈ ಕಾರ್ಡ್ ಇರ್ತೈತಲ್ಲ ಇಲ್ಲೇ ಹಾಕೋದು. ಇವಾಗ ನೋಡ್ರಿ ಲೈಟ್ಸ್ ಆನ್ ಆಯಿತು. ಈ ಥರ ಕಾಣ್ತೈತೆ ನೋಡ್ರಿ ನಮ್ಮದು ರೂಮು. ಇಲ್ಲಿ ಸ್ಟಾರ್ಟಿಂಗೆ ವಾಶ್ ಬೇಸಿನ್ ಐತಿ. ಫಸ್ಟ್ ಡೋರ್ ಲಾಕ್ ಮಾಡಿಬಿಡ್ತೀನಿ. ಓಕೆ, ಇದೊಂದು ಲಾಕ್. ಇವಾಗ ಇದು ಸ್ಟಾರ್ಟಿಂಗಲ್ಲೇ ಈ ಥರ ವಾಶ್ ಬೇಸಿನ್ ಐತಿ. ಆಮೇಲೆ ಒಂದು ಮಿರರ್ ಐತಿ. ಇಲ್ಲಿಗ ಮಿರರ್ಗೂ ಸಹಿತ ಈ ಥರ ಲೈಟ್ಸ್ ಚೇಂಜ್ ಮಾಡ್ಬೋದು. ಆಮೇಲೆ ಇದರಿಂದ ಬಿಸಿ ನೀರು ಬರ್ತೈತಿ, ಆಮೇಲೆ ತಣ್ಣೀರು ಬರ್ತೈತಿ. ಆಮೇಲೆ ಇಲ್ಲೊಂದೀಗ ಹೇರ್ ಡ್ರೈಯರ್ ಕೊಟ್ಟಿರ್ತಾರೆ, ಇದಕ್ಕಂತೇಳಿ ಇಲ್ಲೇ ಸ್ವಿಚ್ ಐತಿ. ಆಮೇಲೆ ಇಲ್ಲಿಗ ಹ್ಯಾಂಗರ್ಸ್ ಕೊಟ್ಟಾರ ನಮ್ದು ಏನಾದ್ರು ಬಟ್ಟೆ ಹಾಕಿಡೋಕೆ. ಆಮೇಲೆ ಈಗ ಇದೇನು ಗ್ಲಾಸು, ಬ್ರಷು, ಕೋಂಬು ಇವೆಲ್ಲ ಕೊಟ್ಟಿರ್ತಾರೆ ನೋಡ್ರಿ. ಇವಾಗ ಕೆಲವೊಬ್ರಿಗೆ ಇಲ್ಲಿ ಅಭ್ಯಾಸ ಇರ್ತೈತಿ, ಹಿಂಗೆ ಬ್ರಷ್ ಮಾಡಿದ ತಕ್ಷಣ ಹಿಂಗೆ ಕೈಯಿಂದ ನೀರು ತೊಗೊಂಡು ಬಾಯಲ್ಲಿ ಹಾಕೋದಿಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಳಕ್ಕೆ. ಆ ಟೈಮಲ್ಲಿ ಈ ಥರ ಗ್ಲಾಸ್ ಯೂಸ್ ಮಾಡಿ ವಾಟರ್ ಯೂಸ್ ಮಾಡ್ತಾರಲ್ಲ, ಬ್ರಷ್ ಮಾಡಿದ ತಕ್ಷಣ ಅದರಿಂದ ಬಾಯಲ್ಲಿ ನೀರು ಹಾಕೊಂಡು ಈ ಥರ ಉಗುಳ್ತಾರೆ ಇಲ್ಲಿ. ಆಮೇಲೆ ನೆಕ್ಸ್ಟು ಈ ಕಡೆ ಬಾತ್ರೂಮ್ ಐತಿ. ಸೊ ಬಾತ್ರೂಮ್ ಫಸ್ಟ್ ನೋಡ್ಬಿಡಮ್ಮ ಹೆಂಗೈತೆ ಅಂತ. ಇಲ್ಲಿಗ ಲೈಟ್ಸ್ ಆನ್ ಮಾಡೋದೈತಿ. ಇವಾಗ ಈ ಥರ ಕಾಣ್ತೈತೆ ನೋಡ್ರಿ ಬಾತ್ರೂಮು. ಸೊ ಬಾತ್ರೂಮು ಕ್ಲೀನ್ ಐತಿ. ಈಗ WC ಐತಿ ಇಲ್ಲಿ. ಇಲ್ಲಿ ನೋಡ್ರಿಗ ಈ WCಗೆ ಇಲ್ಲಿ ಲೈಟ್ ಐತಿ. ಏನ್ರಿ ಇದು ತಡ್ರಾ, ಇಲ್ಲಿ ಕ್ಲೋಸ್ ಮಾಡಿ ನೋಡಮ್ಮ ಏನೈತೆ ಅಂತೇಳಿ. ಏನು ಹೀಟ್ ಮಾಡ್ತೈತೋ ಏನು ಸುದ್ದಿ. ಇಲ್ಲಿ ನೋಡ್ರಿಗ ಈ ಥರ ಲೈಟ್ ಕೊಟ್ಟಾರ. ಓಕೆ, ಏನೇನಾಯ್ತು ನೋಡ್ರಿ ಇದು. ಆಮೇಲೆ ಇದು ಈ ಥರ ಐತೆ. ಇಲ್ಲಿಗ ಟಾವೆಲ್ಸ್ ಕೊಟ್ಟಾರ. ಇದೊಂಥರ ನ್ಯಾಪ್ಕಿನ್ ಇದ್ದಂಗೆ ಚಿಕ್ಕದು. ಇಲ್ಲೊಂದು ಫುಲ್ ದೊಡ್ಡ ಟಾವೆಲ್ ಐತಿ. ಆಮೇಲೆ ಇದು ಒಳಗಡೆ ಇಲ್ಲಿ ಸ್ನಾನ ಮಾಡೋಕ್ಕೆ ಶವರ್ ಪ್ಲೇಸು. ಇಲ್ಲಿ ಶಾಂಪೂ ಮತ್ತು ಬಾಡಿ ವಾಶ್ ಇಟ್ಟಾರ. ಈ ಥರ ಐತೆ ನೋಡ್ರಿ. ಓಕೆ, ಚೆನ್ನಾಗೈತಿ ಎಲ್ಲನೂ ಸಹಿತ. ಫುಲ್ಲು ಕ್ಲೀನ್ ಐತಿ, ಏನೂ ತೊಂದರೆ ಇಲ್ಲ. ಎಲ್ಲ ವಾಲ್ ಫಿನಿಶಿಂಗು ಭಾರಿ ಐತ್ರಿ. ಓಕೆ,
ಈ ಕಡೆಯಿಂದೆಲ್ಲ ಫುಲ್ ಗ್ಲಾಸಿಂದ ಇತ್ತೆಲ್ಲ ಡೋರ್ಸ್ ಎಲ್ಲ. ಈ ಕಡೆ ನೋಡ್ರಿ ಇಲ್ಲಿಗ ಫೂಟ್ವೇರ್ ಇಟ್ಟಿರ್ತಾರ ನಮಗೆ ಸ್ಲೀಪರು ರಾತ್ರಿ ಹೊತ್ತು ಯೂಸ್ ಮಾಡೋಕೆ. ಇವಾಗ ಇಲ್ಲಿ ನೋಡ್ರಿ ರೂಮ್ ಯಾವ ಥರ ಕಾಣ್ತೈತಿ, ಚಲೋ ಐತಲ್ರಿ ರೂಮು, ಭಾರಿ ಐತೆ ನೋಡ್ರಿ, ಫುಲ್ ಕ್ಲೀನ್ ಐತಿ. ಇವಾಗ ಈ ಥರ ಇಲ್ಲಿ ಟೇಬಲ್ ಐತಿ. ಸೊ ಟೇಬಲ್ ಮೇಲೆ ನಾನು ಬ್ಯಾಗ್ ಇಟ್ಬಿಟ್ಟೀನಿ. ಇವಾಗ ಇಲ್ಲಿ ಒಂದು ಚೇರ್ ಕೊಟ್ಟಿರ್ತಾರೆ, ಒಂಥರ ಸ್ಟಡಿ ಟೇಬಲು. ನಿಮ್ದು ಏನಾರ ಒಂದು ಆಫೀಸ್ ಮೀಟಿಂಗಾರ ಇರ್ಲಿಕ್ಕೆ, ಇಲ್ಲ ಒಂದು ಬೇರೆ ಒಂದು ಏನೇ ವರ್ಕ್ ಇದ್ರೂ ಸಹಿತ ನೀವು ಲ್ಯಾಪ್ಟಾಪು ಸಹಿತ ಇಲ್ಲೇ ಯೂಸ್ ಮಾಡ್ಬೋದು. ಇಲ್ಲಿ 2 ವಾಟರ್ ಬಾಟಲು ಕೊಟ್ರ, ಅದ್ರ ಜೊತೆ ಕಪ್ ಐತಿ. ಇಲ್ಲಿ ಬಿಸಿನೀರು ಕಿಟಲಿಂದ ನಾವು ಕಾಯಿಸ್ಕೋಬೋದು. ಆಮೇಲೆ ಈಗ ಹಿಂಗೆ ಸೊಳ್ಳೆ ಏನಾದ್ರು ಜಾಸ್ತಿ ಐತೆ ಅಂದರೆ ಈ ಥರ ಗುಡ್ ನೈಟ್ ಯೂಸ್ ಮಾಡ್ತೀವಲ್ಲ ಆ ಥರದ್ದೊಂದು. ಆಮೇಲೆ ಈ ಕಡೆಗ ನಾವು ಬರೀ ಬೆಡ್ ಮೇಲೆ ಕೂತ್ಕೊಂಡಿರೋದು ಬೇಡ ಅಂತಂದ್ರೂ ಸಹಿತ ಇಲ್ಲೂ ಸಹಿತ ಕೂತ್ಕೋಬೋದು. ಆಮೇಲೆ ಇಲ್ಲೊಂದೀಗ ಏರ್ ಕಂಡೀಷ್ನರ್ ಒಂದು ಐತ್ರಿ. ಸೊ ಇಲ್ಲಿ LED ಲೈಟು ಹಾಕ್ಯಾರ. ಇವಾಗ ಬೆಡ್ ಕಲರೆಲ್ಲ ನೋಡ್ರಿ ಸಖತ್ತಾಗಿರೋಂಥದ್ದು ಯೂಸ್ ಮಾಡ್ಯಾರ. ಬಟ್ ಇಲ್ಲಿ ಮೇಲ್ಗಡೆ ಏನು ಲೈಟ್ಸೇ ಇಲ್ಲೇನು ರೀ, ಬರೀ ಇಲ್ಲಿ ಅಷ್ಟೇ ಲೈಟ್ ಕಾಣಕತ್ತೈತಿ. ಬೆಡ್ ಓವರಾಲು ಈ ಥರ ಕಾಣ್ತೈತಿ, ಸಖತ್ತಾಗೈತಿ. ಇದೇನು ಡ್ರಾವರ್ಸ್ ಐತೆ ಅಲ್ರಿ, ಏನು ಮರ ಡ್ರಾವರ್ ಅಂತಂದ್ರೆ ಫುಲ್ ಇದನ್ನೇ ಮುಂದಕ್ಕೆ ಬರೋಕತ್ತಲ್ಲ, ಇದೇನು ಇಲ್ರಿ. ಇದೇನಿದು ಡ್ರಾವರ್ ಏನು ಅಲ್ರಿ, ಇದು ಬರೀ ಹಿಂಗೆ ಸೈಡ್ ಟೇಬಲ್ ಅಂತ ಇಟ್ಟಾರ. ಕೆಳಗಡೆ ಏನು ಸ್ಟೋರೇಜ್ ಏನಿಲ್ಲ. ಈ ಕಡೆನೂ ಸಹಿತ ನೋಡ್ರಿ ಇಲ್ಲಿ ಸ್ವಿಚ್ ಬೋರ್ಡ್ಸ್ ಅವ. ಇಲ್ಲೆಲ್ಲ ಲೈಟ್ಸ್ ಆನ್ ಮಾಡೋದು, ಚಾರ್ಜಿಗೆ, ಇಲ್ಲಿ ಕಾಲು ಅವ್ರದ್ದೇನಾದ್ರು ಕಾಲ್ ಬಂದಾಗ ಇಲ್ಲಿ ಮಾತಾಡೋಕ್ಕೆ. ಓಕೆ, ಇಲ್ಲೇ ಕೂತಲ್ಲೇ ಇವೆಲ್ಲ ಲೈಟ್ಸ್ ಆಪ್ರೇಟ್ ಮಾಡ್ಬೋದು ನಾವು. ಇಲ್ಲೆಲ್ಲ ಒಂದು ಟಿವಿನೇ ಐತಿ. ಬಟ್ ಈ ರೂಮ್ನಾಗ ವಾರ್ಡ್ರೋಬ್ ಇಲ್ರಿ. ಸೊ ಅದಕ್ಕೆ ಇಲ್ಲೇ ಬಟ್ಟೆ ಹಾಕಬೇಕು ಓಪನ್ ಪ್ಲೇಸಲ್ಲೇ. ಇಲ್ಲಿ ನಾವು ಕೂತ್ಕೊಂಡ್ಬಿಟ್ಟು ಇವಾಗ ಶೂಸು ಹಾಕೋಬೋದು ನಮ್ಮದು. ಇವಾಗ ನಾನು ರೀ ಈ ಹೋಟೆಲಿಗೆ ಎಷ್ಟು ಸ್ಪೆಂಡ್ ಮಾಡಿನ ಅಂತಂದರೆ 180 RMB ಸ್ಪೆಂಡ್ ಮಾಡಿ ನೋಡ್ರಿ. ಹಂಗಂದ್ರೆ ಹತ್ತಿರ 2250 ರುಪೀಸ್ ನೋಡ್ರಿ. ಸೊ ಈ 2250 ರುಪೀಸಿಗೆ ಈ ಹೋಟೆಲ್ ವರ್ತ್ ಇದೆಯಾ ಅಂತಿರೋ ಇಲ್ಲ ಅಂತೀರಿ? ನನಗೆ ಮಾತ್ರ ಇವಾಗ ಓಕೆ, ಇಲ್ಲಿನ ಪ್ರೈಸ್ ಪ್ರಕಾರ ಇದೆಲ್ಲ ಫುಲ್ಲು ಬೆಡ್ಡು ಸಹಿತ ಫುಲ್ ಕ್ಲೀನ್ ಐತಿ, ಒಳಗಡೆ ಇಂಟೀರಿಯರ್ ಎಲ್ಲ ಚೆನ್ನಾಗೈತಿ. ಮತ್ತು ಆಮೇಲೆ ಬಾತ್ರೂಮ್ ಐತಲ್ಲ, ಬಾತ್ರೂಮ್ ಸಹಿತ ಚೆನ್ನಾಗಿರೋದು ಕೊಟ್ಟರೆ. ಸ್ಟಾರ್ಟಿಂಗ್ ನೋಡ್ರಿ ಎಂಟ್ರೆನ್ಸಲ್ಲೂ ಸಹಿತ ಈ ಥರ ವಾಶ್ ಬೇಸಿನ್ ಎಲ್ಲ ಐತಿ. ಬಟ್ ಒಂಚೂರು ಗಲೀಜ್ ಅನ್ನೋದಿಲ್ಲ. ಸೊ ಎಲ್ಲ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಹಿಂದ್ಗಡೆ ನಮಗೀಗ ಇಲ್ಲೊಂದು ಸ್ಟಡಿ ಟೇಬಲು ಕೊಟ್ಟಿರ್ತಾರೆ. ಇಲ್ಲಿ ವಿಂಡೋ ಓಪನ್ ಮಾಡೋರೀಗ ಫುಲ್ ಸ್ಟ್ರೀಟ್ ವ್ಯೂನೇ ಐತಿ ನೋಡ್ರಿ. ಇಲ್ಲೇ ಸಹಿತ ಈಗ ಏನು ಸಕ್ಕದಾಗೈತಿ. ಇಲ್ಲೇ ಎಲ್ಲ ಗಾಡಿಗಳೆಲ್ಲ ಹೋಗ್ತಾವ. ಸ್ವಲ್ಪ ವೆಂಟಿಲೇಷನ್ ಸಹಿತ ಚೆನ್ನಾಗಿರ್ತೈತಿ. ನಮ್ಗೆ ಏನಾರು ನ್ಯಾಚುರಲ್ ಏರ್ ಬೇಕಂದ್ರೆ, ಯಾಕಂದ್ರೆ ನನಗಂತೂ ಯಾವಾಗಲೂ ಏರ್ ಕಂಡೀಷ್ನರ್ ಇಷ್ಟ ಆಗಲ್ಲ. ಬಟ್ ನನಗೆ ಯಾವಾಗಲೂ ನ್ಯಾಚುರಲ್ಲೇ ಏರ್ ಇಷ್ಟ. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಇದು ಮೇನ್ ರೋಡ್ ಐತಲ್ಲ, ಮೇನ್ ರೋಡ್ ಇದ್ದಕ್ಕೆ ಜಾಸ್ತಿ ಗಾಡಿ ಸೌಂಡ್ ಇರ್ತಾವ. ಬಟ್ ಆದರೂ ಸಹಿತ ನಾವು ಏನಾರೇ ಬೇಕಂದಾಗ ಮಾತ್ರ ವಿಂಡೋ ಓಪನ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಯಾವಾಗಲೂ ವಿಂಡೋ ಕ್ಲೋಸ್ ಇಡ್ಬೋದು, ತೊಂದರೆ ಇಲ್ಲ. ಬಟ್ ನನಗೆ ಮಾತ್ರ ಈ ಹೋಟೆಲ್ದು ಈ ರೂಮ್ ಐತಲ್ಲ ವರ್ತ್ ಅನಿಸ್ ನೋಡ್ರಿ. 180 RMB 2250 ರುಪೀಸ್ ನೋಡ್ರಿ. ಸೊ ನಿಮಗೆ ಹೆಂಗೆ ಅನಿಸ್ತೀರಿ ಈ ಹೋಟೆಲ್ ಬಗ್ಗೆ? ಬಟ್ ಇಷ್ಟು ದುಡ್ಡು ಸ್ಪೆಂಡ್ ಮಾಡೋಕ್ಕೆ ಈ ಹೋಟೆಲ್ ವರ್ತ್ ಇದನ್ನೋ ಇಲ್ರಿ. ಇದು ಬಂದ್ಬಿಟ್ಟು ಕೈಜೋ ಸಿಟಿಯಲ್ಲಿ ಇದೆ ರೀ. ಇದು ಡಿಸ್ಟ್ರಿಕ್ಟ್ ಇದೆ. ಸೊ ಇದೇನೈತಲ್ಲ ಹೋಟೆಲು, ಇದು ಎಕ್ಸಾಕ್ಟಾಗಿ ಸಿಟಿ ಸೆಂಟ್ರಲ್ಲೇ ಇದೆ. ಸೊ ಅಕ್ಕಪಕ್ಕ ನಮಗೆಲ್ಲ ಇಲ್ಲೇ ಬೇಕಾದಲ್ಲೇ ಸೂಪರ್ ಮಾರ್ಕೆಟು, ರೆಸ್ಟೋರೆಂಟ್ಸು ಎಲ್ಲನೂ ಸಿಗುತ್ತಾ. ಸೊ ಇಂಥ ಪ್ಲೇಸಲ್ಲೂ ಸಹಿತ ನನಗೆ ಈ ಪ್ರೈಸಿಗೆ ಸಿಕ್ಕೈತೆ. ಸೊ ನನಗೆ ಮಾತ್ರ ಇದು ವರ್ತ್ ಅನಿಸ್ತು. ಯಾಕಪ್ಪ ಅಂದರೆ ಇವಾಗ ಫೆಸ್ಟಿವಲ್ ಐತ್ರಿ. ಫೆಸ್ಟಿವಲ್ ಟೈಮಲ್ಲಿ ಹೋಟೆಲ್ ಸಿಗೋದೇ ಕಷ್ಟ ಆಗುತ್ತಾ, ಅಂಥದ್ರಲ್ಲಿ ಈ ಹೋಟೆಲ್ ಈ ಪ್ರೈಸಿಗೆ ಸಿಕ್ಕೈತೆ. ನಾನು ಓಕೆ ಅನಿಸ್ತು ನೋಡ್ರಿ.